ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆ ಗ್ರಾಮಸ್ಥರೆಲ್ಲ ಸೇರಿ ಕನ್ನಡದ ಮನಸ್ಸುಗಳೆಲ್ಲ ಒಟ್ಟಾಗಿ ನಿಂತು ಇಲ್ಲಿ ಒಂದು ಕನ್ನಡದ ಕಾರ್ಯವನ್ನು, ಕನ್ನಡದ ರಥವನ್ನು ತಾಯಿ ಭುವನೇಶ್ವರಿಯ ಜೊತೆಗೆ ಸಮ್ಮೇಳನಾಧ್ಯಕ್ಷರನ್ನು ಕೂಡ ರಥದಲ್ಲಿ ಕೊಳ್ಳಿರಿಸಿ ಈ ಗ್ರಾಮದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಕನ್ನಡದ ತೇರು ನಡೆಯುವಂತಹ ಕಾಯಕವನ್ನು ಮಾಡಿರುವ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿರುವಂಥ ಎಲ್ಲ ನನ್ನ ಸಹೋದರ, ಒಬ್ಬರು ಬಿಟ್ಟು ಸಹೋದರಿಯರೇ, ಒಬ್ಬರು ಬಿಟ್ಟು ಸಹೋದರ ತಕ್ಷಣ ಕನ್ಫ್ಯೂಸ್ ಆಗಬೇಡಿ, ನಮ್ಮ ಮನೆಯವರಿದ್ದಾರೆ, ಶ್ರೀಮಂತರಿದ್ದಾರೆ. ಹಾಗಾಗಿ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ, ಈ ಕನ್ನಡ ಸಾಹಿತ್ಯ ಪರಿಷತ್ತು ಹೇಗೆ ನಾಡಿನ ಉದ್ದಗಲಕ್ಕೂ ಕನ್ನಡದ ಸಾಹಿತ್ಯದ ಕೆಲಸ ಮಾಡ್ತಾ ಇದೆಯೋ ಅದರಲ್ಲಿ ಇವತ್ತೇನಾದರೂ ಮೊದಲ ಸ್ಥಾನದಲ್ಲಿದ್ದರೆ ಅದು ಚಿಕ್ಕಮಗಳೂರು ಘಟಕ. ಸೂರಿ ಮಾಡಿರುವಂತಹ ಕಾರ್ಯವನ್ನು ಇಡೀ ರಾಜ್ಯದ ಯಾವ ಜಿಲ್ಲಾ ಘಟಕಗಳು ಮಾಡ್ಲಿಕ್ಕೆ ಆಗಿಲ್ಲ, ಮೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರ ತಂದೆ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಧ್ಯಕ್ಷನಾಗಿ. ಆದರೆ ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ ಅವ್ರ ತಂದೆ ಕೂಡ ಜಿಲ್ಲಾಧ್ಯಕ್ಷರಾಗಿದ್ದರು. ಇವತ್ತು ಅವ್ರ ಮಗನ ಜೊತೆ ನಾನು ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ಕನ್ನಡದ ಕೆಲಸ ಮಾಡೋದ್ರಲ್ಲಿ ಮುಂಚೂಣಿ ಅವರ ಕುಟುಂಬ. ಹಾಗೆ ಸೂರಿ ಶ್ರೀನಿವಾಸ್ ಮಾಡಿರುವಂತಹ ಕಾಯಕ ಏನಿದೆ, ಕನ್ನಡದ ಕಾಯಕ, ಇಡೀ ನಾಡಿನ ಉದ್ದಗಲಕ್ಕೂ ನಾವು ನೋಡಿ ಬಂದಿದ್ದೇವೆ. ಯಾರೂ ಕೂಡ, ಯಾವ ಜಿಲ್ಲಾ ಘಟಕಗಳು ಕೂಡ ಅಷ್ಟೊಂದು ಕೆಲಸವನ್ನು ಮಾಡಿಲ್ಲ. ಕನ್ನಡದ ಕೆಲಸವನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿ ಸೂರಿ ಶ್ರೀನಿವಾಸ್ ಇದ್ದಾರೆ ಮತ್ತು ಅವರ ತಂಡಕ್ಕೆ. ಆಮೇಲೆ ಇವರು ರಚಿಸಿದಂಥ ಘಟಕಗಳು ಯಾವ ರಾಜ್ಯದಲ್ಲೂ ಇಲ್ಲ. ಈ ಥರ ಘಟಕಗಳು ಅಂದರೆ ಮಹಿಳಾ ಘಟಕ ಇರ್ಬೋದು, ಬೇರೆ ಬೇರೆ ಘಟಕಗಳು ಎಲ್ಲವನ್ನೂ ಕೂಡ ಸ್ಥಾಪನೆ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ ಈ ಸಾಹಿತ್ಯ ಸಮ್ಮೇಳನ ಈ ಥರ ಕಾರ್ಯಕ್ರಮ ಮಾಡಿದ್ರೆ ಭಾಳ ಕಷ್ಟ. ಹಳ್ಳಿಗಳಲ್ಲಿ ಕಷ್ಟ ಯಾಕೆ ಅಂತ ಹೇಳಿದ್ರೆ ಆಹ್ವಾನ ಪತ್ರಿಕೆ ಮಾಡ್ಲಿಕ್ಕೆ ಅಷ್ಟೇ ಕಷ್ಟ, ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟ ಆಗಲ್ಲ. ಒಂದು ಆಹ್ವಾನ ಪತ್ರಿಕೆಯನ್ನು ಮಾಡಬೇಕಾದ್ರೆ ಭಾಳ ಭಾರಿ ಕಷ್ಟ ಆಗ್ತದೆ. ಯಾಕೆಂದರೆ ಅವ್ರನ್ನ ಬಿಟ್ಟಿದ್ದಾರೆ, ಇವ್ರನ್ನ ಬಿಟ್ಟಿದ್ದಾರೆ, ಅವ್ರನ್ನ ಸೇರಿಸ್ಬೇಕಾಗಿತ್ತು, ಇವ್ರನ್ನ ಸೇರಿಸ್ಬೇಕಾಗಿತ್ತು. ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿರುವಂತಹ ಹಲ್ಮಿಡಿ ಶಾಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇಟ್ಟಿದ್ದೆ. ಶಾಲಾ ಕಾಲೇಜುಗಳಲ್ಲಿ ಪ್ರಶ್ನೆಗಳನ್ನು ಇಟ್ಟಾಗ ಹಲ್ಮಿಡಿ ಶಾಸನ ಎಲ್ಲಿದೆ ಅಂತ ಕೇಳಿದಾಗ ಕೆಲವರು ಚಿಕ್ಕಬಳ್ಳಾಪುರ, ಕೆಲವರು ಬೆಂಗಳೂರು, ಕೆಲವರು ಇವತ್ತು ವಿಜಯಲಕ್ಷ್ಮಿ ಸಂಸ್ಕೃತ ಪಂಡಿತೆ, ವಿದುಷಿ, ವಿದ್ವಾಂಸೆ ಇವಳನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದಾಗ ಅವಳ ಮತ್ತು ನಮ್ಮ ಸಂಬಂಧಗಳು ಹೇಗಿರಬೇಕು ಅನ್ನೋದೇ ಸಂಸ್ಕೃತ ಕನ್ನಡ ಸಂಬಂಧ. ಇದು ಇವತ್ತಿನ ಕಥೆಯಲ್ಲ. ನಮ್ಮಲ್ಲಿ ಒಂದು ಕಾಲದಲ್ಲಿ ಒಂದಿಷ್ಟು ಜನ ಎಲ್ಲ ಸಂಸ್ಕೃತ ಕನ್ನಡ ಎರಡು ಒಟ್ಟಿಗೆ ಇರಬೇಕು ಅನ್ನೋದಿದ್ದಾರೆ. ಸಂಸ್ಕೃತ ಬೇರೆ ಬೇರೆ ಬರೀ ಕನ್ನಡನೇ ಇರಬೇಕು ಅಂತ ಅನ್ನೋರಿದ್ದಾರೆ. ಕನ್ನಡದಲ್ಲೇ ಬರಿತೀವಿ ಅಂತ ಹಠ ತೊಟ್ಟಂಥ ಪುಣ್ಯಾತ್ಮರಿದ್ದಾರೆ. ಆದರೆ ಸಂಸ್ಕೃತದಲ್ಲಿ ಬರೆದು ಕನ್ನಡ ಸಂಸ್ಕೃತ ಸೇರಿಸ್ಕೊಂಡು ರಾಷ್ಟ್ರಕವಿಯಾದ ಕುವೆಂಪು ನಮ್ಮ ಕಡೆ ಮುಂದಿದ್ದಾರೆ. ಈ ಎಲ್ಲ ಚರ್ಚೆಗಳು ನಾನು ಯಾಕೆ ಸ್ವಲ್ಪ ಸ್ಥೂಲವಾಗಿ ಹಾಗೆ ಕೊಟ್ಟೆ ಅಂದರೆ ಎಲ್ಲೋ ಒಂದು ಕಡೆ
ನಾವು ಸಂಸ್ಕೃತಕರಣನ ರೆಸ್ಕೆ ಮಾಡಿಕೊಂಡಿರುವಂಥ ನಿದರ್ಶನಗಳೇ ಜಾಸ್ತಿ ಇದೆ. ಆದರೆ ನಮ್ಮ ಚಳುವಳಿಯ ಹೋರಾಟಗಳು, ಕನ್ನಡ ಪರ ಹೋರಾಟಗಳು ಮಾತ್ರ ಕನ್ನಡಕ್ಕೆ ಮೊದಲ ಆದ್ಯತೆ, ಸಂಸ್ಕೃತಕ್ಕೆ ನಂತರದ ಆದ್ಯತೆ ಇರಬೇಕು ಅನ್ನೋದು ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಚಳುವಳಿಗಳ ಒಂದು ಕಲ್ಪನೆ ಮತ್ತು ಉದ್ದೇಶ, ಗುರಿಯಾಗಿದೆ. ಈ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಂಡ್ರು ಕೂಡ ನನಗೆ ವಿಜಯಲಕ್ಷ್ಮಿ ಬಗ್ಗೆ ಒಂದು ಸಮಾಧಾನ ಏನಪ್ಪ ಅಂದರೆ, ಅವ್ರು ಓದಿರೋ ಸಂಸ್ಕೃತ, ಅಭ್ಯಾಸ ಮಾಡಿರೋ ಸಂಸ್ಕೃತ, ಬಹಳ ವಿದ್ವತ್ ಸಂಪಾದನೆ ಮಾಡಿರೋ ಸಂಸ್ಕೃತವಾದ್ರೂ ಅವಳಿಗೆ ಕನ್ನಡದ ಪ್ರೇಮ ಎಷ್ಟು ಅಪಾರವಾಗಿದೆ ಅಂತಂದರೆ, ತಾನು ಸಂಸ್ಕೃತದಲ್ಲಿ ಏನೇನನ್ನ ಅವಳು ಸಾರ ಸಂಗ್ರಹಿಸಿ ತಂದುಕೊಂಡು ಅದನ್ನೆಲ್ಲವನ್ನು ಕೂಡ ಕನ್ನಡಿಗರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ತನ್ನ ಮಾತೃಭಾಷೆ ಕನ್ನಡದ ಒಳಗಡೆ ಒಟ್ಟನ್ನು ಕನ್ನಡಕ್ಕೆ ಬಟ್ಟಿ ಇಳಿಸಿ ನಮಗೆ ಕೊಟ್ಟಿದ್ದಾಳೆ. ಆ ಕಾರಣಕ್ಕೆ ಆಕೆಗೆ ನಾವು ವಿಶೇಷವಾದಂಥ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಪರಿಷತ್ತಿನ ಚಟುವಟಿಕೆಗಳು, ವೇದಿಕೆಗಳು ಆಗಬೇಕು. ವೇದಿಕೆ ಮುಖಾಂತರ ಕನ್ನಡದ ವಿಚಾರವನ್ನ ತಿಳಿಸ್ತಂತ ಕೆಲಸ, ಗೋಷ್ಠಿಗಳ ಮುಖಾಂತರ ತಿಳಿಸ್ತಕ್ಕಂಥ ಕೆಲಸವನ್ನ ಹೆಚ್ಚೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಆಯ್ಕೆ ಮಾಡಿಕೊಂಡು ಬಟ್ಟಿಗೆರೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಡೂರಲ್ಲಿ ನಾವು ನಮ್ಮ ಕಡೂರು ಪಟ್ಟಣದ ಕಡೂರು ತಾಲೂಕಲ್ಲಿ ಎಲ್ಲಿ ಮಾಡಿರೋ ಕೇಳಿದ್ರು. ಒಂದು ಬಾರಿ ನೀವು ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಬಂದು ಎಲ್ಲ ಮಹಿಳಾ ಘಟಕದವರು ಹಾಗೂ ಎಲ್ಲರೂ ಸೇರಿ ನಮ್ಮ ಕಡೂರು ಪಟ್ಟಣದಲ್ಲಿ ಒಂದು ಭುವನೇಶ್ವರಿಯ ಪ್ರತಿಮೆಯನ್ನ ಮಾಡಬೇಕು ಅಂತ ಹೇಳಿ ತುಂಬಾ ದಿವಸಗಳಿಂದ ಕನಸನ್ನ ಕಟ್ಕೊಂಡಿದ್ರು. ಕನ್ನಡದ ಮನಸ್ಸುಗಳು ಕೂಡ ನಮ್ಮೂರಲ್ಲಿ ಸ್ಥಾಪನೆ ಆಗಿದೆ. ಕನ್ನಡ ತಾಯಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಭುವನೇಶ್ವರಿಯ ಒಂದು ಪ್ರತಿಮೆಯನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡು ನಾವು ಕೂಡ ಪುರಸಭೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ಮಾಡಿ ಇವತ್ತು ಅದನ್ನು ಕೂಡ ಅನಾವರಣ ಮಾಡತಕ್ಕಂಥ ವಿಚಾರವನ್ನ ಅದನ್ನು ಪುರಸಭೆ ವತಿಯಿಂದಲೇ ಮಾಡಿ ಅನಾವರಣವನ್ನು ಕೂಡ ಮಾಡಿದ್ದೀವಿ ಇವತ್ತು ಕಡೂರಲ್ಲಿ. ಅದೇ ರೀತಿಯಾಗಿ ಕಡೂರಲ್ಲಿ ಇವತ್ತು ನಾನು ಹೆಚ್ಚು ಮಾಡಿದ್ದೀನಿ ಅಂತ ಹೇಳೋಲ್ಲ, ಕನ್ನಡದ ಇಷ್ಟೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಕೂಡ ಸ್ಥಳೀಯವಾಗಿ ಜನಪ್ರತಿನಿಧಿಯಾಗಿ ಏನಾದರೂ ಒಂದು ಕೆಲಸವನ್ನ ಕನ್ನಡಕ್ಕೋಸ್ಕರ ಮಾಡಬೇಕು ಅಂತ ಚಿಂತನೆ ಮಾಡಿ ಒಂದು ಸರ್ಕಾರಿ ಶಾಲೆಯ ಕನ್ನಡ ಶಾಲೆಯನ್ನ ಪುರಸಭಾ ವತಿಯಿಂದ ದತ್ತು ಪಡೆದು ಆ ಶಾಲೆಯನ್ನ ನಿರ್ವಹಣೆ ಮಾಡಬೇಕು ಅಂತೇಳಿ ಒಂದು ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮೀಣ ಒಂದು ಬಡ ವಿದ್ಯಾರ್ಥಿಗಳು ಇರ್ತಕ್ಕಂಥ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಇವತ್ತು ಪುರಸಭಾ ವತಿಯಿಂದ ಅದರ ನಿರ್ವಹಣೆ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕೂಡ ನಾವು ಪುರಸಭೆ ವತಿಯಿಂದ ಮಾಡ್ತಿದ್ದೀವಿ ನಮ್ಮ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಕನ್ನಡದ ಮನಸ್ಸನ್ನ ಗೆಳೆಯುವಂತ, ಕನ್ನಡದಲ್ಲಿ ಉಳಿತಕ್ಕಂಥ ವ್ಯವಸ್ಥೆಗಳು ನಮ್ಮಲ್ಲಿ ಆಗ್ಬೇಕು ಅನ್ನೋ ವಿಚಾರವನ್ನು ಕೂಡ ಹೇಳ್ತಾ, ಆಗಲೇ ತಾನೇ ಹೇಳ್ದಂಗೆ ಇವತ್ತು ನಾವು ಕನ್ನಡವನ್ನ ಬೆಳೆಸಿ ಉಳಿಸೋದು ಬೇಡ, ನಾವೆಲ್ಲ ಕನ್ನಡ ಮಾತನಾಡಿದ್ರೆ ಕನ್ನಡಕ್ಕೆ ಒಂದು ಗೌರವವನ್ನ ಕೊಟ್ಟಂಗಾಗುತ್ತೆ.